ಇವತ್ತಿನ ಪವರ್ ಪಾಲಿಟಿಕ್ಸ್ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿ.ಕೆ. ಶಿವಕುಮಾರ್ ಅವರು. ಆದರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. CWC ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ CWC ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸು ಮತ್ತಷ್ಟು ದೂರ ಆಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರ ಬಣ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಆದರೆ ಈಗ CWC ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆ ವಿಚಾರಕ್ಕೂ ಕೂಡ ದಾಳ ಉರುಳಿಸಿ ಬರ್ತಾರಾ? ಇನ್ ಕೇಸ್ ದಾಳ ಸರಿಯಾಗಿ ಉರುಳಿಸಿ ಅದಕ್ಕೊಂದು ಅನುಮತಿ ತಂದ್ರು ಅಂದ್ರೆ ಸಿದ್ದರಾಮಯ್ಯನವರು ಎರಡನೇ ಹಂತದಲ್ಲೂ ಕೂಡ ಗೆದ್ದ ಹಾಗಾಗ್ಬಿಡುತ್ತೆ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ತಾವಾಗೆ ಮಾತನಾಡೋಲ್ಲ, ವರಿಷ್ಠರಾಗಿ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತನಾಡ್ಬೋದು. ಸಿದ್ದರಾಮಯ್ಯನವರಾಗೆ ಮಾತನಾಡೋ ವಿಚಾರ ಯಾವುದಾದ್ರೂ ಇದೆ ಅಂದ್ರೆ ಅದು ಕೇವಲ ಸಂಪುಟ ಪುನಾರಚನೆಯ ವಿಚಾರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತಿನ ಪವರ್ ಪಾಲಿಟಿಕ್ಸ್ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿ.ಕೆ. ಶಿವಕುಮಾರ್ ಅವರು. ಆದರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. CWC ಕರೆದಿರೋದು ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿ.ಕೆ. ಶಿವಕುಮಾರ್ ಅವರು. ಆದರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. CWC ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ CWC ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸು ಮತ್ತಷ್ಟು ದೂರ ಆಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರ ಬಣ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಆದರೆ ಈಗ CWC ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆ ವಿಚಾರಕ್ಕೂ ಕೂಡ ದಾಳ ಉರುಳಿಸಿ ಬರ್ತಾರಾ? ಇನ್ ಕೇಸ್ ದಾಳ ಸರಿಯಾಗಿ ಉರುಳಿಸಿ ಅದಕ್ಕೊಂದು ಅನುಮತಿ ತಂದ್ರು ಅಂದ್ರೆ ಸಿದ್ದರಾಮಯ್ಯನವರು ಎರಡನೇ ಹಂತದಲ್ಲೂ ಕೂಡ ಗೆದ್ದ ಹಾಗಾಗ್ಬಿಡುತ್ತೆ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ತಾವಾಗೆ ಮಾತನಾಡೋಲ್ಲ, ವರಿಷ್ಠರಾಗಿ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತನಾಡ್ಬೋದು. ಸಿದ್ದರಾಮಯ್ಯನವರಾಗೆ ಮಾತನಾಡೋ ವಿಚಾರ ಯಾವುದಾದ್ರೂ ಇದೆ ಅಂದ್ರೆ ಅದು ಕೇವಲ ಸಂಪುಟ ಪುನಾರಚನೆಯ ವಿಚಾರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತಿನ ಪವರ್ ಪಾಲಿಟಿಕ್ಸ್ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿ.ಕೆ. ಶಿವಕುಮಾರ್ ಅವರು.
ಆದರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. CWC ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, DK ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ CWC ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು DK ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸು ಮತ್ತಷ್ಟು ದೂರ ಆಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ DK ಶಿವಕುಮಾರ್ ಅವರ ಬಣ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಆದರೆ ಈಗ CWC ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆ ವಿಚಾರಕ್ಕೂ ಕೂಡ ದಾಳ ಉರುಳಿಸಿ ಬರ್ತಾರಾ? ಇನ್ ಕೇಸ್ ದಾಳ ಸರಿಯಾಗಿ ಉರುಳಿಸಿ ಅದಕ್ಕೊಂದು ಅನುಮತಿ ತಂದ್ರು ಅಂದ್ರೆ ಸಿದ್ದರಾಮಯ್ಯನವರು 2ನೇ ಹಂತದಲ್ಲೂ ಕೂಡ ಗೆದ್ದ ಹಾಗಾಗ್ಬಿಡುತ್ತೆ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ತಾವಾಗೆ ಮಾತನಾಡೋಲ್ಲ, ವರಿಷ್ಠರಾಗಿ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತನಾಡ್ಬೋದು. ಸಿದ್ದರಾಮಯ್ಯನವರಾಗೆ ಮಾತನಾಡೋ ವಿಚಾರ ಯಾವುದಾದ್ರೂ ಇದೆ ಅಂದ್ರೆ ಅದು ಕೇವಲ ಸಂಪುಟ ಪುನಾರಚನೆಯ ವಿಚಾರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತಿನ ಪವರ್ ಪಾಲಿಟಿಕ್ಸ್ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು DK ಶಿವಕುಮಾರ್ ಅವರು. ಆದರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. CWC ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, DK ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ CWC ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು DK ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸು ಮತ್ತಷ್ಟು ದೂರ ಆಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ DK ಶಿವಕುಮಾರ್ ಅವರ ಬಣ ಮಾಡಿತ್ತು.